ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ಯುದ್ಧ 11ನೇ ದಿನವೂ ಮುಂದುವರೆದಿದೆ. ಜಾಗತಿಕವಾಗಿ ಯುದ್ಧದ ಹೊಡೆತ ಎಲ್ಲಾ ದೇಶಗಳಿಗೂ ತಟ್ಟಿದೆ. ಇನ್ನು ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸೋಕೆ ಚೀನಾ, ರಷ್ಯಾ, ಫ್ರಾನ್ಸ್ ನಮ್ಮನ್ನ ಸಂಪರ್ಕ ಮಾಡಿತ್ತು ಅಂತ ಇರಾನ್ನ ವಿದೇಶಾಂಗ ಸಚಿವ ಖಾಸಿಂ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಾವೇನಾದರೂ ಇರಾನ್ ಮೇಲೆ ದಾಳಿ ಮಾಡಿರದಿದ್ರೆ ಇರಾನ್ ಅಮೆರಿಕ ಮೇಲೆ ದಾಳಿಯನ್ನ ಮಾಡಿರ್ತಿತ್ತು. ದಾಳಿಯ ಮಾಹಿತಿ ತಿಳಿದ ಕಾರಣವೇ ನಾವು ಇರಾನ್ ಮೇಲೆ ಯುದ್ಧವನ್ನ ಸಾರಿದ್ವಿ ಅಂತ ಹೇಳಿದ್ದಾರೆ. ಅಲ್ಲದೆ ಬಹುತೇಕ ನಾವು ಯುದ್ಧವನ್ನ ಗೆದ್ದಿದ್ದೀವಿ, ಶೀಘ್ರದಲ್ಲೇ ಯುದ್ಧ ನಿಲ್ಲಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಮೇಲೂ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡಿದೆ ಎನ್ನಲಾಗ್ತಿದೆ. ಈ ದಾಳಿಯಲ್ಲಿ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ನಾವು ಈಗಾಗಲೇ ಯುದ್ಧ ಗೆದ್ದಿದ್ದೇವೆ ಎಂದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ತಿರುಗೇಟು ನೀಡಿದೆ. ಯುದ್ಧ ನಿಲ್ಲಿಸೋ ನಿರ್ಧಾರ ಅಮೆರಿಕದ್ದಲ್ಲ, ಅದು ಏನಿದ್ರೂ ಕೂಡ ನಮ್ಮ ನಿರ್ಧಾರ ಅಂತ ಇರಾನ್ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಮುಂದುವರೆದ್ರೆ ಈ ಪ್ರದೇಶದಿಂದ 1 ಲೀಟರ್ ತೈಲವನ್ನು ಕೂಡ ರಫ್ತು ಮಾಡಲು ಇರಾನ್ ಅನುಮತಿಸುವುದಿಲ್ಲ ಅಂತ IRGC ಎಚ್ಚರಿಕೆಯನ್ನು ನೀಡಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಅರ್ಧದಷ್ಟು ಕಡಿಮೆಯಾಗಿದೆ. ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗೋ ಸಾಧ್ಯತೆ ಕೂಡ ಇದೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ದರ 1850 ರೂಪಾಯಿ ಇದೆ. ಒಂದ್ ವೇಳೆ ಬೆಲೆ ಏರಿಕೆಯಾದ್ರೆ 2200 ರೂಪಾಯಿವರೆಗೆ ಏರಿಕೆಯಾಗುವಂತಹ ಸಂಭವ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಹೋಟೆಲ್ ಮಾಲೀಕರ ಸಂಘ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಗ್ಯಾಸ್ ಪೂರೈಕೆ ವ್ಯತ್ಯಯ ಹಿನ್ನೆಲೆ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಸುಲಿಗೆಗೆ ಇಳಿದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೋಟೆಲ್ ಮಾಲೀಕರು ಡಿಸ್ಟ್ರಿಬ್ಯೂಟರ್ಸ್ ವಿರುದ್ಧ ಸುಲಿಗೆ ಆರೋಪ ಮಾಡ್ತಿದ್ದಾರೆ. ಇನ್ನು 1 ವಾರಕ್ಕಾಗುವಷ್ಟು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದೆ. ಆದರೆ ದರ ಏರಿಕೆ ಆಗುವ ನಿರೀಕ್ಷೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಸಿಲಿಂಡರ್ ಸರಬರಾಜು ಮಾಡ್ತಿಲ್ಲ ಅಂತ ಹೋಟೆಲ್ ಉದ್ಯಮಿ ಕೃಷ್ಣರಾಜ್ ಆರೋಪ ಮಾಡಿದರು. ಇಲ್ಲ, ಸುಮಾರು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು 2800, 3000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತೊಗೊಂಡು ಹೋಗಬೇಕು ಅಂತೇಳಿ ಈ ರೀತಿಯಾದ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳು ಅದು ಎಲ್ಲ ಗುಡಾನ್ಗಳಿಗೆ ಹೋಗ್ಬಿಟ್ಟು ರೇಡ್ ಮಾಡಬೇಕು, ಪ್ರತಿ ಸ್ಟಾಕನ್ನು ಆಯಾ ದಿವಸ ಅವ್ರಿಗೆ ಕಸ್ಟಮರಿಗೆ ಸಪ್ಲೈ ಮಾಡಬೇಕಂತೇಳಿ ಕಂಪ್ನಿಯ ರೂಲ್ ಹೇಳುತ್ತೆ. ಅದನ್ನು ಬಿಟ್ಟು ಇವರು ಸ್ಟಾಕ್ ಮಾಡಿಕೊಂಡು ನೀವೇ ಡೈರೆಕ್ಟಾಗಿ ಬಂದರೆ ನಾವು ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ದಂಧೆಗಳಿದ್ದಾರೆ. ಬೆಂಗಳೂರಿನ ಫೇಮಸ್ ಹೋಟೆಲ್ ಆದ ವಿದ್ಯಾರ್ಥಿ ಭವನಕ್ಕೂ ಕೂಡ ಗ್ಯಾಸ್ ಕೊರತೆಯ ಬಿಸಿ ತಟ್ಟಿದೆ. ಹೋಟೆಲ್ನಲ್ಲಿ ಇದ್ದ 4 ಗ್ಯಾಸ್ ಒಲೆಗಳಲ್ಲಿ 2 ಗ್ಯಾಸ್ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಮೆನುವಿನಲ್ಲೂ ಕೂಡ ಕೆಲವು ಆಹಾರ ಪದಾರ್ಥಗಳನ್ನು ಕಟ್ ಮಾಡಿದ್ದು ಪೂರಿ ಕೈಬಿಡಲಾಗಿದೆ. 4 ಗ್ಯಾಸ್ ಸಿಲಿಂಡರ್ ಮೂಲಕ ಹೋಟೆಲ್ ನಡೆಸಲಾಗ್ತಾ ಇದೆ ಅಂತ ಹೋಟೆಲ್ ಮಾಲೀಕ ಅರುಣ್ ಅಡಿಗ ಹೇಳಿದ್ದಾರೆ. ಗ್ಯಾಸ್ ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ. ನಮ್ಮ ರಿಸೋರ್ಸಸ್ನ 4 ಹಂಚಿನ 2 ಹಂಚಿಗೆ ಓಡಿಸ್ತಾ ಇದ್ದೀವಿ. ಪೂರಿ ನಿಲ್ಲಿಸಿದ್ದೀವಿ, ಸಾಂಬಾರು ಕಡಿಮೆ ಮಾಡಿದ್ದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಸೊ ದಟ್ ಇನ್ನು 1 ದಿವಸ ಎಕ್ಸ್ಟ್ರಾ ತಳ್ಕೊಂಡು ಮಾಡಿದ್ರೆ ಅಷ್ಟೊತ್ತಿಗೆ ಸರ್ಕಾರ ಏನಾದ್ರು ಇಂಟರ್ವ್ಯೂನ್ ಮಾಡಿ ಸೊಲ್ಯೂಷನ್ ಕೊಟ್ಟರೆ ನಮ್ಗೆ ಪರಿಹಾರ ಸಿಗುತ್ತೆ, ಏನು ಅಂತ ಮಾಡೋದು ಅಂತ ಐಡಿಯಾ ಸಿಗುತ್ತೆ ಅಂತ. ನಮಗೆ ಹೋಟೆಲ್ ಮುಚ್ಚೋದು ಉದ್ದೇಶ ಖಂಡಿತ ಯಾರಿಗೂ ಇಲ್ಲ. ಅದು ಇನ್ನು ಗ್ಯಾಸ್ ಕೊರತೆಯಿಂದಾಗಿ ಬೆಂಗಳೂರಿನ 3 ಸ್ಟಾರ್ ಹೋಟೆಲ್ನಲ್ಲಿ ಅಡುಗೆ ತಯಾರಿ ಮಾಡಲು ಸೌದೆ ಒಲೆಯನ್ನ ಬಳಸಲಾಗ್ತಾ ಇದೆ. ಹೋಟೆಲ್ನಲ್ಲಿ ಈಗಾಗಲೇ ಬುಕ್ಕಿಂಗ್ ಆಗಿರುವ ಗೆಸ್ಟ್ಗಳಿಗಾಗಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಸೌದೆ ಒಲೆಗಳನ್ನು ತಂದು ಅಡುಗೆ ಮಾಡಲು ಸಿಬ್ಬಂದಿ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಮಾಡಿ ಇಂಡಿಯನ್ ಆಯಿಲ್ ಅಸೋಸಿಯೇಷನ್ ಆದೇಶಿಸಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇರೋದು. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ ಬುಕಿಂಗ್ ಬಂದ್ ಮಾಡದಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾ ಪ್ರತಿ ಹೋಟೆಲ್ನಲ್ಲಿ 60% ಎಲ್ಲ ಹೋಟೆಲಿಗೆ ಅವಲಂಬಿತವಾಗಿದ್ದಾರೆ. ಹೋಟೆಲ್ ಇಲ್ಲ ಅಂತಂದರೆ ಅವ್ರ ಮನೇಲಿ ಮಾಡುವಂಥದ್ದು ಅವರಿಗೆ ವ್ಯವಸ್ಥೆನೂ ಇರೋದಿಲ್ಲ. ಹೋಟೆಲ್ ಉದ್ಯಮದಿಂದಲೇ ಖರ್ಚಾಗ್ತಾ ಇರೋದು. ಸ್ವೀಟ್ಸ್ ಆಗಲಿ, ಕಾಫಿ ಟೀಗಾಗಲಿ, ಪ್ರತಿಯೊಂದಕ್ಕೂ ಹೈನುಗಾರಿಕೆಗೆ ನಾವು ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ನಮ್ಮದು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಓವನ್ಸ್ಗಳೆಲ್ಲ ಇತ್ತು. ಅದನ್ನೆಲ್ಲ ನಿಲ್ಲಿಸಿದ್ದು ಬಿಕಾಸ್ ಆಫ್ ಪೊಲ್ಯೂಷನ್ ಅಂತ ನೀವೇ ಫೋರ್ಸ್ ಮಾಡಿ ನಮ್ಮನ್ನೆಲ್ಲ ಗ್ಯಾಸಿಗೆ ತಂದ್ರಿ. ಈ ಗ್ಯಾಸ್ ಸಪ್ಲೈ ನಿಂತರೆ ಎಲ್ಲ ಥರದಲ್ಲಿ ಟೂರಿಸಮ್ಮು ನಿಲ್ತದೆ,
ರೈತರದ್ದು ಬೆಳೆದ ತರಕಾರಿನೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಮಾತನ್ನು ಒಂದು ಕನ್ಸಿಡರ್ ಮಾಡಿ ನಮಗೆ ಒಂದು ಗ್ಯಾಸ್ ಕಮರ್ಷಿಯಲ್ ಗ್ಯಾಸು ಆದಷ್ಟು ದಿವಸ ನಮಗೆ ಸಪ್ಲೈ ಮಾಡುವುದಕ್ಕೆ ತಾವು ತಯಾರಾಗಬೇಕಂತ ತಮ್ಮಲ್ಲಿ ಕೊಪ್ಪಳದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ನಗರದಲ್ಲಿ ನಿತ್ಯ 35ರಿಂದ 36 ವಾಣಿಜ್ಯ ಬಳಕೆಯ ಸಿಲಿಂಡರ್ ಆಗ್ತಾ ಇತ್ತು. ಆದರೆ ಈಗ ಕಳೆದ 4 ದಿನಗಳಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಇದರ ಜೊತೆಗೆ ಮನೆ ಬಳಕೆಯ ಸಿಲಿಂಡರ್ ಸರಬರಾಜಿನಲ್ಲೂ ಕೂಡ ಸಮಸ್ಯೆ ಆಗ್ತಿದೆ. ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಅಡುಗೆ ಅನಿಲದ ಸಮಸ್ಯೆ ಇಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಭಾರತ ಗ್ಯಾಸ್ ವಿತರಕ ಗುರುಪ್ರಸಾದ್ ಮಾಹಿತಿಯನ್ನು ನೀಡಿದ್ದಾರೆ. ಸಿಸ್ಟಮ್ ಅನ್ನು ಕಂಪಲ್ಸರಿ ಆಗಿ ಪ್ರತಿಯೊಂದು ಗ್ರಾಹಕರಿಂದ ಪಡೆದುಕೊಂಡು ನಾವು ಅದನ್ನ ಕ್ಲೋಸ್ ಮಾಡೋದ್ರಿಂದಾಗಿ ಸ್ವಲ್ಪ ಡೆಲಿವರಿಯಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಾ ಇದೆ. ನಾವು ಆಲ್ರೆಡಿ ಎಲ್ಲ ಹೋಟೆಲ್ಗೆ ಸತೆ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತೀವಿ, ಅದು ಸತೆ ಈಗ ನಮಗೆ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಗದಗ ಜಿಲ್ಲೆಯ ಹೋಟೆಲ್ಗಳಿಗೂ ಯುದ್ಧದ ಬಿಸಿ ತಟ್ಟಲಿದೆ. ನಾಳೆಯಿಂದ ಹೋಟೆಲ್ಗಳು ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಆಗಲಿದೆ. ಗ್ಯಾಸ್ ಏಜೆನ್ಸಿಗಳಿಂದ ನೋ ಸಪ್ಲೈ ಸಂದೇಶ ಸಿಕ್ಕಿರೋದು, ಹೀಗಾಗಿ ನಾಳೆಯಿಂದ ಗದಗ ಜಿಲ್ಲೆಯ ಹೋಟೆಲ್ಗಳಿಗೆ ಗ್ಯಾಸ್ ಕೊರತೆ ಆಗಲಿದೆ. ಹೋಟೆಲ್ ಮಾಲೀಕರು 2-3 ದಿನಗಳಿಗೆ ಆಗುವಷ್ಟು ಸಿಲಿಂಡರ್ ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ. 2-3 ದಿನಗಳ ಬಳಿಕ ಹೋಟೆಲ್ಗಳು ಬಂದ್ ಮಾಡಬೇಕಾಗುತ್ತೆ ಅಂತ ನ್ಯೂಸ್ 18ಗೆ ಗದಗ ಜಿಲ್ಲೆಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಸುಧಾಕರ್ ಮಾಹಿತಿಯನ್ನು ನೀಡಿದರು. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ಗಳನ್ನು ಬಂದ್ ಮಾಡುವ ನಿರ್ಧಾರದ ಬಗ್ಗೆ ಸಾರ್ವಜನಿಕರು ಪ್ರತಿಕ್ರಿಯಿಸಿದ್ದಾರೆ. ಹೋಟೆಲ್ ಬಂದ್ ಆದರೆ ಕಷ್ಟವಾಗುತ್ತೆ, ಕೂಡಲೇ ಸರ್ಕಾರ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು. ಮನೆಗಳಿಗೂ ಕೂಡ ಸಿಲಿಂಡರ್ ಬುಕಿಂಗ್ ಸಮಯವನ್ನು ಹೆಚ್ಚಳ ಮಾಡಬೇಕು. ಇಲ್ಲದಿದ್ದರೆ ಮನೆಗಳಲ್ಲೂ ಕೂಡ ಇನ್ಮೇಲೆ ಸೌದೆ ಒಲೆಯನ್ನು ಬಳಸಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಸಿಲಿಂಡರ್ ಸಮಸ್ಯೆ ಬಗೆಹರಿಸಬೇಕು ಅಂದಿದ್ದಾರೆ. ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಎಲ್ಲರಿಗೂ ಬೇಕು, ಅದು ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಆ ಥರ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ನಾಳೆಯಿಂದ ಬಂದ್ ಮಾಡ್ತಾರಂತೆ ಗ್ಯಾಸ್ ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಲ್ಲರಿಗೂ. ಇನ್ನು ಗ್ಯಾಸ್ ಅಭಾವದ ಭೀತಿಯ ಹಿನ್ನೆಲೆ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ ಬಳಿಯಲ್ಲಿ ಇರುವಂತಹ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ಜನಸಂದಣಿ ಸೇರಿದೆ. ಇದುವರೆಗೆ ಮನೆಯಿಂದಲೇ ಗ್ಯಾಸ್ ಬುಕ್ ಆಗ್ತಾ ಇತ್ತು, ಈಗ ಆಗ್ತಾ ಇಲ್ಲ ಅಂತ ನೇರವಾಗಿ ಜನರು ಏಜೆನ್ಸಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಸಮಸ್ಯೆ ಇದೆ, ಕೆಲವರಿಗೆ ಬುಕ್ ಆಗ್ತಾ ಇದೆ, ಇನ್ನು ಕೆಲವರಿಗೆ ಬುಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ ಪಿಜಿ ಮಾಲೀಕರಿಗೂ ಕೂಡ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟ ಎದುರಿಸುವಂತಾಗಿದೆ. ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಆಹಾರದ ಮೆನು ಕೂಡ ಚೇಂಜ್ ಆಗ್ತಾ ಇದೆ. ಗ್ಯಾಸ್ ಕೊರತೆ ಇರೋದ್ರಿಂದ ಚಪಾತಿ ರೊಟ್ಟಿ ಮಾಡದೇ ಇರೋಕೆ ನಿರ್ಧಾರ ಮಾಡಲಾಗಿದೆ. ಕೇವಲ ಅನ್ನ ಸಾಂಬಾರ್ ಪಲಾವ್ ತಯಾರಿಸೋಕೆ ಮಾತ್ರ ನಿರ್ಧರಿಸಲಾಗಿದ್ದು, ಇವತ್ತಿನಿಂದಲೇ ಈ ನಿಯಮ ಜಾರಿಗೆ ಬರುತ್ತೆ. ಇನ್ನೊಂದು ವಾರಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ಗಳಿದ್ದು, ಮುಂದಿನ ವಾರದಿಂದ ಏನ್ ಮಾಡೋದೇ ಚಿಂತೆಯಾಗಿದೆ ಅಂತ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಮಾಹಿತಿ ನೀಡಿದರು. ಆಟೋ ಗ್ಯಾಸ್ ದರ ಏರಿಕೆಯ ಹಿನ್ನೆಲೆ ಆಟೋ ಕ್ಯಾಬ್ ಚಾಲಕರು ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ. 20ರಿಂದ 30 ರೂಪಾಯಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆ. ಈಗಾಗಲೇ ಆಟೋ ಕ್ಯಾಬ್ ಚಾಲಕರ ವಿರುದ್ಧ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ನು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನೇ ಕೆಲ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಗ್ಯಾಸ್ ಬಂಕ್ನಲ್ಲಿ ಹೆಚ್ಚುವರಿಯಾಗಿ 26 ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. 59 ರೂಪಾಯಿ ಇರುವಂತಹ ಲೀಟರ್ ಗ್ಯಾಸ್ಗೆ 59 ರೂಪಾಯಿ ಬದಲು 85 ರೂಪಾಯಿ ಪಡೀತಿದ್ದಾರಂತೆ. ಇದೇ ವಿಚಾರಕ್ಕೆ ಮ್ಯಾನೇಜರ್ಗೆ ಆಟೋ ಚಾಲಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಮ್ಯಾನೇಜರ್ ಬಂಕ್ ಕ್ಲೋಸ್ ಮಾಡಿದ್ದಾರೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಎಲ್ಪಿಜಿ ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್, ಹಾಸ್ಟೆಲ್, ಪಿಜಿ ಕೈಗಾರಿಕೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ವಿದ್ಯಾರ್ಥಿಗಳು, ಕಾರ್ಮಿಕರಿಗೂ ಕೂಡ ಸಂಕಷ್ಟ ಆಗ್ತಿರೋದು. ಕರ್ನಾಟಕದ ಗ್ಯಾಸ್ ಟ್ರಬಲ್ ಸಮಸ್ಯೆ ಬಗೆಹರಿಸಿ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಈ ಮಧ್ಯೆ ಕೃತಕ ಅಭಾವ ಸೃಷ್ಟಿಯ ಆತಂಕವಿದ್ದು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಜಾರಿ ಮಾಡಿದ್ದು ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಿದೆ. ಅಲ್ಲದೆ ಹೆಚ್ಚುವರಿ ಉತ್ಪಾದನೆಯ ಗ್ಯಾಸ್ ಅನ್ನ ಅಡುಗೆ ಅನಿಲಕ್ಕಾಗಿ ಬಳಸಲು ಸೂಚನೆ ಕೊಟ್ಟಿದೆ.
ಗ್ಯಾಸ್ ಬೆಲೆ ಏರಿಕೆ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಚರ್ಚೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಇಂಡಿಯಾ ಒಕ್ಕೂಟದ ಎಂಪಿಗಳು ನಿನ್ನೆ ಪ್ರತಿಭಟನೆ ಮಾಡಿದ್ರು. ನಮ್ಮ ಬಳಿ ಸ್ಟಾಕ್ ಇಲ್ಲ, ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಎಂಪಿಗಳು ಮಾತನಾಡ್ತಿಲ್ಲ. ಮೊದಲು ಈ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ಆರ್ವಿ ದೇಶಪಾಂಡೆ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಇರಾನ್ ಜೊತೆ ಸಂಬಂಧ. ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಗೃಹ ಹಾಗೂ ವಾಣಿಜ್ಯ ಅಡುಗೆ ಅನಿಲದ ಬೆಲೆ ಹೆಚ್ಚಳವನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಿ ಮೋದಿ ಹಾಗೂ ಟ್ರಂಪ್ ಮುಖವಾಡ ಧರಿಸಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ರಾಷ್ಟ್ರಪತಿ ತಕ್ಷಣವೇ ಮಧ್ಯಪ್ರವೇಶಿಸಿ ಬೆಲೆ ಏರಿಕೆಗೆ ತಡೆಯೊಡ್ಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಶುಭ ಕೋರಿದ್ದಾರೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಭಿನಂದನೆಗಳು. ಶಿವಕುಮಾರ್ ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ ಯುವ ನಾಯಕರಿಗೆ ಮಾದರಿಯಾಗಿದೆ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮತ್ತೆ ಕಟ್ಟುವಲ್ಲಿ ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕ ನಡವಳಿಕೆಯಾಗಿದೆ ಅಂತಂದ್ರು. ಮುಂದಿನ ವರ್ಷ ನಡೆಯುವ ಕಾರ್ಕಳದ ಬಾಹುಬಲಿ ಮಹಾಮಸ್ತಕಾಭಿಷೇಕಕ್ಕೆ ವಿಶೇಷ ಅನುದಾನ ನೀಡುವಂತೆ ವಿಧಾನಸಭೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಒತ್ತಾಯಿಸಿದ್ದಾರೆ. ಈ ವೇಳೆ ಉತ್ತರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಮಹಾಮಸ್ತಕಾಭಿಷೇಕಕ್ಕೆ 77 ಕೋಟಿ ಅನುದಾನ ಬೇಕು. ಇದು ಪರಿಶೀಲನೆ ಹಂತದಲ್ಲಿದೆ. ಸಿಎಂ ಜೊತೆ ಚರ್ಚಿಸಿ ಅನುದಾನವನ್ನು ಒದಗಿಸಲಾಗುವುದು ಎಂದಿದ್ದಾರೆ. ಆರ್ಥಿಕ ಶಿಸ್ತನ್ನ ಕಾಪಾಡುವ ಹೊಣೆಗಾರಿಕೆ ಸಿದ್ದರಾಮಯ್ಯನವರಿಗೆ ಇಲ್ಲ ಅಂತ ಪರಿಷತ್ನಲ್ಲಿ ಕೆಎಸ್ ನವೀನ್ ಗುಡುಗಿದ್ರು. ಕಳೆದ ವರ್ಷದಿಂದ ಎಲ್ಲಾ ಮೂಲಗಳಿಂದಲೂ ಆದಾಯ ಕೊರತೆಯಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಮಾತ್ರ 41,000 ಕೋಟಿ ಆದಾಯ ಬಂದಿದೆ. ಆದಾಯದ ಮೂಲ ವೆಚ್ಚಕ್ಕೆ ಹೊಂದಾಣಿಕೆ ಇಲ್ಲದಾಗಿದೆ. 4 ವರ್ಷದಲ್ಲಿ 2.75 ಲಕ್ಷ ಕೋಟಿಯಷ್ಟು ಸಾಲ ಮಾಡಲಾಗಿದೆ. ಶ್ರೀಲಂಕಾ ರೀತಿ ಈ ಸರ್ಕಾರ ಕೂಡ ಸಾಲದ ಸುಳಿಗೆ ಸಿಲುಕಲಿದೆ ಅಂತ ಪರಿಷತ್ನ ಸದಸ್ಯ ಕೆಎಸ್ ನವೀನ್ ವಾಗ್ದಾಳಿ ನಡೆಸಿದ್ರು. ಪರಿಷತ್ನಲ್ಲಿ ಇಂದು ಆಸಿಡ್ ದಾಳಿ ಸಂತ್ರಸ್ತರ ಬಗ್ಗೆ ಚರ್ಚೆ ನಡೆಯಿತು. ಪರಿಷತ್ ಸದಸ್ಯ ಕೆ ಶಿವಕುಮಾರ್ ಆಸಿಡ್ ದಾಳಿ ಸಂತ್ರಸ್ತೆಯರಿಗೆ ಪರಿಹಾರ, ಚಿಕಿತ್ಸೆ ಕುರಿತು ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆದ್ರು. ಪ್ರೀತಿ ದ್ವೇಷದಿಂದ ಆಸಿಡ್ ದಾಳಿಯಿಂದ 165 ಪ್ರಕರಣಗಳು ದಾಖಲಾಗಿವೆ. ಡಾಕ್ಟರ್ಗಳು ಪ್ರಾಣ ಉಳಿಸಿದ್ರು. ದಾಳಿಗೊಳಗಾದವರು ನಾವ್ಯಾಕಾದ್ರೂ ಬದುಕ್ದೋ ಅನ್ನೋ ರೀತಿಯಾಗಿ ಆಗಿದೆ. ಇನ್ನು ಸಂತ್ರಸ್ತರಿಗೆ ಸರ್ಕಾರದಿಂದ ಸರಿಯಾಗಿ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಆಸಿಡ್ ದಾಳಿಕೋರರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅಂತ ಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ರು. ಶಿವಕುಮಾರ್ ಮಾತಿಗೆ ಮಹಿಳಾ ಸದಸ್ಯರು ದನಿಗೂಡಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತಿಗೆ 6 ವರ್ಷ. ಹೀಗಾಗಿ ಎಲ್ಲಾ ಕಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಈ ನಡುವೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಭಾವಚಿತ್ರ ಹಿಡಿದು ಸಿಎಂ ಆಗಲಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ
ಎಚ್ ಉಳ್ಳಾಗಡ್ಡಿ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಹುಬ್ಬಳ್ಳಿಯ ಸರ್ವೋದಯ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಸುದ್ದಿಗಳನ್ನು ನೋಡೋಣ. 4 ವಾಹನಗಳ ನಡುವೆ ಸರಣಿ ಅಪಘಾತ ಸಂಭವಿಸಿರುವಂತಹ ಘಟನೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದ ಬಳಿ ನಡೆದಿದೆ. ಹುಬ್ಬಳ್ಳಿ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು ವಾಹನಗಳು ಸಂಪೂರ್ಣ ಜಖಂ ಆಗಿವೆ. ಈ ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅಣ್ಣಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ನಡೆದಿದೆ. ಬಸ್ ರಿವರ್ಸ್ ತೆಗೆದುಕೊಳ್ಳೋ ವೇಳೆ ಬ್ರೇಕ್ ಫೇಲ್ ಆಗಿದ್ದು ನಿಯಂತ್ರಣ ತಪ್ಪಿ ನಿಲ್ಲಿಸಿದ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೊಪ್ಪಳದಲ್ಲಿ ಮಹಿಳೆ ಮೇಲೆ ಬಸ್ ಕಂಡಕ್ಟರ್ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಕೊಪ್ಪಳದಿಂದ ಬೆಟಗೇರಿಗೆ ಹೊರಟಿದಂತಹ ಬಸ್ನಲ್ಲಿ ಮಲ್ಲಮ್ಮ ಸೀಟ್ ಕೆಳಗೆ ಕುಳಿತಿದ್ರು. ಎದ್ದು ನಿಲ್ಲು ಅಂತ ಹೇಳಿದಂತಹ ಕಂಡಕ್ಟರ್ ವಸಂತ್ ಗೌಡ ಕೈಯಲ್ಲಿದ್ದ ಟಿಕೆಟ್ ಮಷೀನ್ನಿಂದ ಹಲ್ಲೆ ಮಾಡಿದ್ದಾನೆ. ಗಾಯಗೊಂಡಿರುವಂತಹ ಮಲ್ಲಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಕ್ರಮ ಸಾಗಣೆ ಮಾಡ್ತಾ ಇದ್ದ ಪಡಿತರ ಅಕ್ಕಿಯನ್ನ ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಸೀಸ್ ಮಾಡಲಾಗಿದೆ. ಆಹಾರ ನಿರೀಕ್ಷಕರಾಗಿರುವಂತಹ ಮಂಜುಳಾ ದೂರಿನ ಅನ್ವಯ ಅಧಿಕಾರಿಗಳು ದಾಳಿ ಮಾಡಿದ್ದು ನವರಂಗ್ ಬ್ರಿಡ್ಜ್ ಬಳಿ ಆಟೋ ನಿಲ್ಲಿಸಿ ತಪಾಸಣೆ ಮಾಡಿದ್ರು. ಈ ವೇಳೆ 36,000 ಮೌಲ್ಯದ 10.50 ಕ್ವಿಂಟಲ್ ಪಡಿತರ ಅಕ್ಕಿ ಪತ್ತೆಯಾಗಿದ್ದು ಸೀಸ್ ಮಾಡಲಾಗಿದೆ. ದೇಶದ ಸುದ್ದಿಗಳನ್ನು ನೋಡೋಣ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳು ಇಂದು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿವೆ. ಓಂ ಬಿರ್ಲಾ ಪಕ್ಷಪಾತ ಧೋರಣೆಯಿಂದ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿರುವಂತಹ ವಿಪಕ್ಷಗಳು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸುವಂತೆ ಆಗ್ರಹಿಸಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿವೆ. ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ನಿರ್ಣಯವನ್ನ ಮಂಡಿಸಿದ್ದು ಈ ವೇಳೆ ಸ್ಪೀಕರ್ ಸ್ಥಾನವನ್ನ ಯಾರು ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೋರು ಚರ್ಚೆ ನಡೆದಿದೆ. पैनल में से कौन से चेयरपर्सन सदन में बैठेंगे जब अध्यक्ष का रिमूवल का पिटीशन हो रहा है, ये कहाँ पे डिसाइड हुआ है? नहीं तो एज पर 95(2) द हाउस शुड डिटरमिन that which person will act as speaker. House ने determine. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ 15 ದಿನಗಳ ಒಳಗಡೆ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸುಳಿವನ್ನು ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ಇವತ್ತು ಚುನಾವಣೆ ಕುರಿತು ಮಾತನಾಡಿದ ಜ್ಞಾನೇಶ್ ಕುಮಾರ್ ಶಾಂತಿಯುತ ಮತದಾನಕ್ಕೆ ಮನವಿಯನ್ನು ಮಾಡಿಕೊಂಡರು. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಶ್ಚಿಮ ಬಂಗಾಳದ ಎಲ್ಲಾ ಮತದಾರರು ಭಾಗಿಯಾಗಬೇಕು. ಹಿಂಸಾಚಾರ ಮುಕ್ತ ಮತ್ತು ಒತ್ತಡ ಮುಕ್ತ ವಾತಾವರಣದಲ್ಲಿ ಚುನಾವಣೆ ನಡೆಯಲಿದೆ ಅಂತ ಹೇಳಿದರು. ಇನ್ನು 2 ಅಥವಾ 3 ಹಂತಗಳಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ. ನಾಳೆ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ತಿರುಚಿರಾಪಲ್ಲಿಯಲ್ಲಿ ಎನ್ಡಿಎ ಸಾರ್ವಜನಿಕ ಬೃಹತ್ ರ್ಯಾಲಿ ಆಯೋಜನೆ ಮಾಡಲಾಗಿದೆ. ಅಪಾರ ಪ್ರಮಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಸಮಾವೇಶ ಮತ್ತು ರ್ಯಾಲಿಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಪ್ರಧಾನಿ ಮೋದಿಯವರ ಎತ್ತರದ ಕಟೌಟ್ ಎಲ್ಲರ ಗಮನ ಸೆಳೆಯುತ್ತಿದೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಕುರಿತ ವಿವಾದಿತ ಪಾಠ ಹೊಂದಿದ್ದ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ಎನ್ಸಿಇಆರ್ಟಿ ಸಂಪೂರ್ಣವಾಗಿ ಹಿಂಪಡೆದಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯವನ್ನು ಮಕ್ಕಳಿಗೆ ಕಲಿಸೋದು ಸರಿಯಲ್ಲ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಸುಪ್ರೀಂ ಆದೇಶದಂತೆ ಎನ್ಸಿಇಆರ್ಟಿ ಕ್ಷಮೆ ಯಾಚಿಸಿದ್ದು ವಿವಾದಿತ ಅಧ್ಯಾಯವಲ್ಲದೆ ಇಡೀ ಪುಸ್ತಕವನ್ನೇ ಹಿಂಪಡೆದಿದೆ.
ಅರುಣಾಚಲ ಪ್ರದೇಶದ ಪಾಸಿಘಾಟ್ನ ಮೊಬಾ ಮತ್ತು ಸಿಗರ್ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಕಾರ್ಯಾಚರಣೆ ನಡೆಸದೆ ಭಾರತೀಯ ವಾಯುಪಡೆ ಬೆಂಕಿಯನ್ನು ನಂದಿಸಿದೆ. ಇನ್ನು ನದಿಯಿಂದ ನೀರು ತಂದು ಹೆಲಿಕಾಪ್ಟರ್ ಮೂಲಕ ಬೆಂಕಿ ಹಾರಿಸಲಾಗಿದೆ. ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಮಣ್ಣು ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಹರಿಯಾಣದ ಗುರುಗ್ರಾಮ್ನಲ್ಲಿ ನಡೆದಿದೆ. ಗುರುಗ್ರಾಮದ ಸಿದ್ರಾಳಿ ಪ್ರದೇಶದ ಸಿಗ್ನೇಚರ್ ಗ್ಲೋಬಲ್ ಸೊಸೈಟಿ ಎಂಬಲ್ಲಿ ಘಟನೆ ನಡೆದಿರೋದು. ಒಳಚರಂಡಿ ಸಂಸ್ಕರಣಾ ಘಟಕದ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಅವಘಡ ನಡೆದು ಹೋಗಿದೆ. ಬಿಲಾಸ್ಪುರ ಪೊಲೀಸರು ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ಸ್ಥಳಕ್ಕಾಗಮಿಸಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ ಕಾರ್ಮಿಕರನ್ನು ಹೊರತೆಗೆದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ 7 ಮಂದಿ ಸಾವನ್ನಪ್ಪಿದ್ರು, 4 ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿದೆ. ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ಗೆದ್ದ ಬಳಿಕ ಟೀಂ ಇಂಡಿಯಾ ಆಟಗಾರ ಇಶಾನ್ ಕಿಶಾನ್ ಹುಟ್ಟೂರಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿರುವಂತಹ ತಮ್ಮ ಮನೆ ಆವರಣದಲ್ಲಿ ಮಕ್ಕಳ ಜೊತೆ ಇಶಾನ್ ಕಿಶಾನ್ ಕ್ರಿಕೆಟ್ ಆಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.